ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಮೊದಲಿಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ನಾನಿವತ್ತಿಲ್ಲಿ ಸಿಂಪಲ್ಲಾಗಿ ಬೆಲ್ ಕುಚ್ಚು ಹಾಕೋದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಡಬಲ್ ಕಲರ್ ಬೆಲ್ ಕುಚ್ಚನ್ನು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ಯಾರಿನ ಉಲ್ಟಾ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರಂಟ್ಗೆ ನನಗೆ ಗೋಲ್ಡನ್ ಕಲರ್ ಥ್ರೆಡ್ಡಿಂದ ನಾನು ಅದನ್ನು ಟ್ಯಾಗ್ ಮಾಡೋದಲ್ಲಿ ನೀಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಉಲ್ಟಾ ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಈ ಡಬಲ್ ಕಲರ್ ತೊಗೊಂಡಿದ್ದೀನಿ. ನೀಡಲಿಂದ ನಾನಿಲ್ಲಿ ಹೋಲ್ ಮಾಡಿ ಈಗ ಮೊದಲಿಗೆ ಒಂದು ಕಲ್ಲರ್ನ ನಾನಿಲ್ಲಿ ಇದರೊಳಗಡೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ರೋಶಾ ನೀಡಲಿಂದನೇ ನಾನಿಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಆ ಬಿಗ್ ನೀಡಲ್ ಇರುತ್ತಲ್ವ, ಆ ನೀಡಲಿಂದ ಬೇಕು ಅಂತಂದರೆ ನೀವು ಇದನ್ನು ಹೋಲ್ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಕ್ರೋಶಾ ನೀಡಲಿಂದನೇ ನಾನಿಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಕ್ರೀಮ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಕ್ರೀಮ್ ಕಲರ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅಲ್ಲಿ ಸ್ವಲ್ಪ ನಾನಿಲ್ಲಿ ಹೋಲ್ ಮಾಡ್ಕೊಳ್ಬೇಕಲ್ವ, ಅದಕ್ಕೆ ನಾನು ನೀಡಲಿಂದ ಹೋಲ್ ಮಾಡಿಕೊಂಡು ಇನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಈಗ ನಾನಿಲ್ಲಿ ಈ ಬ್ಲೂ ಕಲರ್ನ ಈ ರೀತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕನೇ ಇದನ್ನು ಈ ರೀತಿ ಬರೋ ಥರ ಡಬಲ್ ಕಲರ್ ಬರಬೇಕು, ಒಂದ್ರ ಮೇಲೆ ಒಂದು ಬರೆದಿರ ಈ ಒಂದು ಪಕ್ಕ ಬರೋ ಥರ ನಾನಿಲ್ಲಿ ಇದನ್ನು ಇನ್ಸರ್ಟ್ ಮಾಡಿಕೊಂಡು ಈಗ ಗೋಲ್ಡನ್ ಕಲರ್ ಥ್ರೆಡ್ಡಿಂದ ನಾನಿಲ್ಲಿ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಇದು ಟೈಟಾಗಿರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸೂಚಿ ಒಳಗಡೆ ನಾನಿಲ್ಲಿ ಈ ಟ್ಯಾಗ್ನ ಟೈಟಾಗಿ ಈ ಹೂವು ಕಟ್ಟೋ ಥರ ನಾನಿಲ್ಲಿ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಇನ್ನೂ ಒಂದು ಸಲ ಈ ರೀತಿ ನಾನಿಲ್ಲಿ 3 ಟೈಮ್ಸ್ ಇದನ್ನು ಟ್ಯಾಗ್ನ ಟೈಟಾಗಿ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಒಂದು ಸ್ವಲ್ಪ ಗೋಲ್ಡನ್ ಕಲರಲ್ಲಿ ನಾನು ಈ ರೀತಿ ಸುತ್ತಕೊಳ್ತಾ ಇದ್ದೀನಿ. ಅದು ನನಗೆ ಗೋಲ್ಡನ್ ಕಲರ್ ಥ್ರೆಡ್ ಸ್ವಲ್ಪ ದಪ್ಪ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲೊಂದು 3 ಟೈಮ್ಸ್ ಅಥವಾ 4 ಟೈಮ್ಸ್ ನಾನಿಲ್ಲಿ ಸುತ್ತಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಜಸ್ಟ್ ಒಂದು ಟ್ಯಾಗ್ ಥರ ನಾವಿಲ್ಲಿ ಸೂಜಿಯಲ್ಲಿ ನಾವಿಲ್ಲಿ ಲಾಕ್ ಮಾಡಿಕೊಂಡ್ರೆ ಸಾಕು. ನನಗಿಲ್ಲಿ ಸ್ವಲ್ಪ ದಪ್ಪ ಕಾಣಬೇಕು ಅಂತ ನಾನಿಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ಡನ್ನು ಜಾಸ್ತಿ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ವಲ್ಪನೇ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಒಂದು ಆ ಪಕ್ಕದ ಕುಚ್ಚಿಗೆ ಸಮನಾಗಿ ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಟ್ರಿಮ್ ಮಾಡಿಕೊಂಡು ಅವೆರಡು ನನಗೆ ಈಕ್ವಲಾಗಿ ಬರಬೇಕು, ಆ ರೀತಿ ನಾನಿಲ್ಲಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಕ್ವಲ್ಲಾಗಿ ಬರೋ ಥರ. ಮತ್ತು ನಾವಿಲ್ಲಿ ಇನ್ನೊಂದು ಏನು ಅಂತಂದರೆ ನಾನಿಲ್ಲಿ ನಾನಿಲ್ಲಿ ಕ್ರೀಮ್ ಕಲರ್ನ ನಾನು ಹಾಕ್ಕೊಂಡಿದ್ದೀನಿ, ಆಮೇಲೆ ನಾನು ಬ್ಲೂ ಕಲರ್ ಹಾಕಿದ್ದೀನಿ. ನೋಡಿ, ನನಗಲ್ಲಿ ತೋರಿಸ್ತಾ ಇದ್ದೀನಿ, ಬ್ಯಾಕ್ ಸೈಡಿಗೆ ಈ ಥರ ಕಾಣುತ್ತೆ. ಈಗ ಇಲ್ಲಿ ನಾನು ಕ್ರೀಮ್ ಕಲರ್ ಯೂಸ್ ಮಾಡಿದ್ದೀನಲ್ವ, ನೀವು ನಿಮ್ಮ ಸ್ಯಾರಿ ಯಾವ ಕಲರ್ ಇರುತ್ತೋ ನಾನಿಲ್ಲಿ ಕ್ರೀಮ್ ಯೂಸ್ ಮಾಡಿದ್ದಾದಮೇಲೆ ಬ್ಲೂ ಕಲರಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಇದೇ ರೀತಿಯೇ ಕಂಟಿನ್ಯೂಸ್ ಆಗಿ ನಾವು ಇದೇ ಫಾಲೋ ಮಾಡಿಕೊಂಡು ಹೋಗಬೇಕು. ಒಂದು ಬ್ಲೂ ಅಥವಾ ಒಂದು ಕ್ರೀಮ್ ಹಾಕಿದ್ದೀವಿ ಅಂದರೆ ಅದಷ್ಟು ಚೆನ್ನಾಗಿ ಕಾಣೋದಿಲ್ಲ. ನಾವು ಕ್ರೀಮಲ್ಲಿ ವರ್ಕ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದೇ ಕಲರೇ ಹಾಕ್ಕೊಂಡೋಗ್ಬೇಕು, ಅಥವಾ ಬ್ಲೂ ಅಲ್ಲಿ ನಾವು ವರ್ಕ್ ಮಾಡಿದ್ದೀವಿ ಅಂದರೆ ಬ್ಲೂ ಅಲ್ಲೇ ಹಾಕ್ಕೊಂಡು ಹೋಗಬೇಕು. ಈಗ ನಾನಿಲ್ಲಿ ಇನ್ನೂ ಒಂದು ಸಲ ಈ ರೀತಿ ನೀಡಲ್ ತಗೊಂಡು ಇನ್ನು ಸ್ವಲ್ಪ ಹೋಲ್ ಮಾಡಿಕೊಂಡು ಈಗ ಈ ಒಂದು ಬ್ಲೂ ಕಲರ್ನ ನಾನು ಇದರೊಳಗಡೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಹೋಲ್ ಸಾಕಾಗಲಿಲ್ಲ, ಅದಕ್ಕೆ ಇನ್ನೂ ಒಂದು ಸಲ ಈ ಥರ ಹೋಲ್ ಮಾಡಿಕೊಂಡು ಮತ್ತು ಈ ಬ್ಲೂ ಕಲರ್ನ ಎರಡನ್ನೂ ಈ ರೀತಿ ಈಕ್ವಲ್ಲಾಗಿ ಇಟ್ಕೊಬೇಕು. ನೋಡಿ, ಈ ರೀತಿ ಅವೆರಡೂ ಪಕ್ಕ ಬರಬೇಕು, ಆ ರೀತಿ ನೀಟಾಗಿ ಇಟ್ಕೊಬೇಕು. ಈಗ ಗೋಲ್ಡನ್ ಕಲರ್ ಥ್ರೆಡ್ಡಿಂದ ಈಗ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ನೋಡಿ, ಹೂವು ಕಟ್ಟೋ ಥರ ಈ ಥರ ಒಂದು ಲಾಕ್ ಮಾಡ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ಇದೇ ಥರನೇ ಒಂದು 3 ಟೈಮ್ಸ್ ಅಥವಾ 4 ಟೈಮ್ಸ್ ಬೇಕು ಅಂದರೆ ಲಾಕ್ ಮಾಡ್ಕೊಳ್ಬೋದು. ನನಗೆ ಈ ರೀತಿ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನಾನು ಅದನ್ನು ನೀಟಾಗಿ ಸುತ್ತಕೊಳ್ತಾ ಇದ್ದೀನಿ.
ಹೇಳಿದ್ನಲ್ವ ನಾನು ಆವಾಗಲೇ, ನನಗಿಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ಡು ನನಗೆ ತುಂಬ ಚೆನ್ನಾಗಿ ಜಾಸ್ತಿ ದಪ್ಪ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಗೋಲ್ಡನ್ ಕಲರ್ ಥ್ರೆಡನ್ನು ಸುತ್ತಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಸ್ವಲ್ಪನೇ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ ಈ ರೀತಿ ಲಾಕ್ ಮಾಡಬೇಕು. ಈ ಒಂದು ನಾನು ಈ ಬ್ಯಾಕ್ ಸೈಡಿಂದ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಈ ಥರ ನಾವೆಲ್ಲ ಇನ್ಸೆಟ್ ಮಾಡಿರ್ತೀವಲ್ವ, ಈ ಒಂದು ಗೋಲ್ಡನ್ ಕಲರ್ ಥ್ರೆಡ್ಡು ಇಲ್ಲ ನಮಗೆ ಅಲ್ಲಿ ಏನಾದರೂ ಸ್ವಲ್ಪ ಇದರಲ್ಲಿ ಕಾಣುತ್ತೆ, ನನಗೆ ಫ್ರಂಟ್ ಸೈಡ್ಗಂದರೆ ನನಗೆ ಅದು ನೀಟಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಇದನ್ನು ಉಲ್ಟಾ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಈಕ್ವಲಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ನಾನು ಇಲ್ಲೊಂದು ಫಿಂಗರ್ ಅಳತೆಯಲ್ಲಿ ಎಲ್ಲನೂ ನೋಡಿ ಒಂದು ಫಿಂಗರ್ ಅಳತೆಯಲ್ಲಿ ನಾನಿಲ್ಲಿ ಅಳತೆ ಮಾಡಿಕೊಂಡು ಬರ್ತಾ ಇರೋದು. ನಿಮ್ಗೆ ಬೇಕಂದರೆ ಅಥವಾ ಮೆಜರ್ಮೆಂಟ್ ಟೇಪಲ್ಲಿ ಒಂದೊಂದು ಇಂಚಿಗಾದರೂ ನೀವು ಅಳತೆ ಮಾಡ್ಕೊಬೋದು. ನಾನಿಲ್ಲಿ ಒಂದು ಫಿಂಗರಲ್ಲೇ ಅಳತೆ ಇಟ್ಕೊಂಡು ಈ ಥರ ಹೋಗ್ತಾ ಇದ್ದೀನಿ. ಮತ್ತು ನಮಗೆ ಇದನ್ನು ಉದ್ದ ಬೇಕು ಅಂದ್ರೂ, ನೀವು ಉದ್ದ ಬೇಕು ಅಂತಂದ್ರೂ ಅದನ್ನು ಬೇಕು ಅಂತಂದರೆ ಮಾಡ್ಕೊಳ್ಬೋದು. ಅಥವಾ ನನಗೆ ಬೆಲ್ಟ್ ಇನ್ನು ಸ್ವಲ್ಪ ಶಾರ್ಟಾಗಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಶಾರ್ಟಾಗಿ ಕಟ್ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಶಾರ್ಟಾಗಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದು ಮೀಡಿಯಮಾಗಿ ಇರಲಿ ಅಂತ ನಾನಿಲ್ಲಿ ಮೀಡಿಯಮಾಗಿ ಕಟ್ ಮಾಡಿದ್ದೀನಿ. ನೋಡಿ, ನಾನು ಮತ್ತೆ ಇನ್ನೊಂದು ಸಲ ಈ ರೀತಿ ಹೋಲ್ ಮಾಡಿಕೊಂಡು ಫಸ್ಟು ನಾನಿಲ್ಲಿ ಕ್ರೀಮ್ ಕಲರ್ ಇನ್ಸೆಟ್ ಮಾಡಿದ್ದಾದಮೇಲೆ ಈಗ ಬ್ಲೂ ಕಲರಲ್ಲಿ ಇದನ್ನು ಈ ರೀತಿ ಇನ್ಸೆಟ್ ಮಾಡಿ ಅವೆರಡು ಈಕ್ವಲ್ಲಾಗಿ ಒಂದ್ರ ಪಕ್ಕ ಒಂದು ಬರೋ ಥರ ನಾನಿಲ್ಲಿ ಮಾಡ್ಕೊಳ್ತೀನಿ. ನೋಡಿ, ಅದ್ರ ಮೇಲೆ ನಾವು ಅದನ್ನು ತೊಗೊಳ್ಬಾರ್ದು, ಪಕ್ಕ ಬರೋ ಥರ ನಾವು ಇದನ್ನು ತೊಗೊಳ್ಬೇಕು. ಮತ್ತು ಇಲ್ಲಿ ನೋಡಿ ಗೋಲ್ಡನ್ ಕಲರ್ ಥ್ರೆಡ್ಡಿಂದ ನಾನು ಆ ಸೈಡಿಗೆ ನಾನು ಸ್ವಲ್ಪ ಜಾಸ್ತಿ ಬಿಟ್ಟು ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸಿಂಪಲ್ಲಾಗಿ ಹಾಕೋಂಥ ಬೆಲ್ಕುಚ್ಚು. ಯಾರು ಬೇಕಾದರೂ ಇದನ್ನು ತುಂಬ ಈಸಿಯಾಗಿ ಹಾಕ್ಬೋದು. ಬೇಸಿಕ್ ಕಲಿಯೋರ್ಗಂತೂ ತುಂಬಾ ಈಸಿ ಆಗುತ್ತೆ. ನೋಡಿ, ಈ ರೀತಿ ಸುತ್ಕೊಳ್ಬೋದು. ಅಥವಾ ಡೈರೆಕ್ಟಾಗಿ ನಾವು ಈ ಥರ ಸುತ್ತಕೊಂಡು ಬೇಕಾದರೆ ಲಾಕ್ ಮಾಡ್ಕೊಳ್ಬೋದು. ಆದರೆ ಅದು ಅಷ್ಟು ಸ್ಟಿಫಾಗಿರೋದಿಲ್ಲ ಮತ್ತು ಬಿಚ್ಕೊಳ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ಡನ್ನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಲಾಕ್ ಮಾಡಿದಲ್ಲಿ ಅದು ಸ್ಟಿಫಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಬಿಚ್ಚೋಗೋದು ಆ ಥರ ಏನೂ ಆಗೋದಿಲ್ಲ. ನಾವು ಹೇಗೆ ಯೂಸ್ ಮಾಡಿದ್ರೂ ಅದು ಟೈಟಾಗೇ ಇರುತ್ತೆ. ನೋಡಿ, ಈ ಒಂದು ಇಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈ ಥರ ತೊಗೊಳ್ಬೇಕು ಒಳಗಡೆಯಿಂದ. ಈಗ ನೋಡಿ, ಇದ್ರ ಪಕ್ಕದ ಕುಚ್ಚಿಗೆ ನೋಡಿ ಈಕ್ವಲ್ಲಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಫೈನಲ್ ಆದಮೇಲೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸ್ಯಾರಿ ಫುಲ್ಲು ಇದೇ ಥರನೇ ಹಾಕ್ಕೊಂಡಿದ್ದೀನಿ. ಫೈನಲ್ ಆದಮೇಲೆ ಅದು ಯಾವ ಥರ ಕಾಣುತ್ತೆ ಅಂತ ನೋಡೋಣ. ನೋಡಿ, ಫೈನಲಾಗಿ ಈ ಸ್ಯಾರಿ ಕುಚ್ಚು ಹಾಕಿದ್ದಾಗಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮತ್ತು ಬೇಗನೆ ಹಾಕ್ಬೋದು, ಈಸಿಯಾಗೂ ಹಾಕ್ಬೋದು. ನೋಡೋದಕ್ಕೂ ಪ್ರಿಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. 1 ಅವರ್ ಅಥವಾ 1.5 ಅವರ್ಗೆಲ್ಲ ನಾವು ಈ ಕುಚ್ಚನ್ನ ಹಾಕ್ಬೋದು. ಅಷ್ಟು ಈಸಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.